2 ತೀರುಗಳನ್ನು ಉರುಳಿ ಒಂದು 10-11 ಜನರಿಗೆ ಗಾಯಗೊಂಡಿದ್ದಾರೆ. ಅವ್ರು ಡಾಕ್ಟರ್ ಹೇಳೋ ಪ್ರಕಾರ 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, ಪ್ರಜ್ಞೆ ಬರೋದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಮನೆಯಲ್ಲಿ ಅನಾಹುತ ಆದರೂ ಕೂಡ ಅದು ನಮ್ಮೋಗಿದ್ದಂಗೆ ನಾವು ಮಾನ್ಯತೆ ದೃಷ್ಟಿಯಿಂದ ನಮ್ಮ ಕೈ ಏನು ಸಾಧ್ಯ ಆಗ್ತದೋ ಸಮಿತಿ ಕಡೆಯಿಂದ ನಾವು ವೈಯಕ್ತಿಕವಾಗಿ ಈ ರೀತಿ ಘಟನೆ ಆಗಿದ್ದರಿಂದ ಇದೊಂದು ಮ್ಯಾನ್ ಮೇಡ್ ಅಂತ ಇದು ಆಗುತ್ತೆ. ಸೊ ಇದರಲ್ಲಿ NDRF ಹಾಗೂ SDRF ಅಲ್ಲಿ ಅನುದಾನ ಇಲ್ಲ. ಬಟ್ ಜಿಲ್ಲಾಧಿಕಾರಿಗಳ ಮುಖಾಂತರ ಇಂಥ ಒಂದು ಘಟನೆಗೆ ವಿಶೇಷ ಅನುದಾನ ನೀಡಲು ನಾವು ಶನಿವಾರ ದಿವಸನೇ ಇದು ಮಾಡಿದ್ದೀವಿ. ಶಿವಣ್ಣಗೆ ಕಾಲ್ ಮಾಡಿದ್ವಿ, MLA ಕಾಲ್ ಮಾಡಿದ್ವಿ, ಮತ್ತು ನಮ್ಮ MP ಗೂ ಕಾಲ್ ಮಾಡಿದ್ವಿ, ರೆಸ್ಪಾನ್ಸ್ ಮಾಡಲಿಲ್ಲ. ವೈಯಕ್ತಿಕವಾಗಿ ನಾನು ಕೂಡ ಅವ್ರಿಗೆ 50,000 ರೂಪಾಯಿ ಕೊಡೋದಕ್ಕೆ ನಾನು ಇದು ಮಾಡ್ತಾ ಇದ್ದೀನಿ. 1 ಲಕ್ಷ ಈಗ ಯಾರು ಪೇ ಮಾಡ್ತಾರೆ? ಅವ್ರು ಹೇಳೋ ಲೆಕ್ಕ ಡಾಕ್ಟರ್ ಹೇಳೋ ಪ್ರಕಾರ 20ರಿಂದ 1 ತಿಂಗಳು ಬರೀ ವೆಂಟಿಲೇಟರ್ಲೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ಯಾರು ರೆಸ್ಪಾನ್ಸಿಬಲ್? ಗೌರ್ಮೆಂಟ್ ತಗೊಂತಾರ, ಇಲ್ಲ ಸಮಿತಿಯವ್ರು ತಗೊಂತಾರ, ಇಲ್ಲ ಗ್ರಾಮಸ್ಥರು ತಗೊಂತಾರ, ನಮಗೆ ಗೊತ್ತಿಲ್ಲ ಸರ್. MLA ಕೃಷ್ಣಪ್ಪ ಅವರೇ ಸರ್ ಇದಕ್ಕೆ ನಮಗೆ ಚುರುಕು ಮಾಡಿ ಸ್ವಲ್ಪ. ರಾಜ್ಯದಲ್ಲಿ ಅತಿ ಹೆಚ್ಚು ತೇರುಗಳ ನಿರ್ಮಾಣವಾಗುವಂತದ್ದು 16 ಕಿಲೋಮೀಟರ್ಗಳಿಂದ ಆ ತೇರುಗಳನ್ನ ರಾಸುಗಳ ಮತ್ತು ಭಕ್ತಾದಿಗಳ ಸಹಾಯದಿಂದ ದೇವಾಲಯದ ಆವರಣಕ್ಕೆ ಕರೆತರುವಂತಹ ಒಂದು ಜಾತ್ರಾ ಮಹೋತ್ಸವವೇ ಇತಿಹಾಸ ಪ್ರಸಿದ್ಧ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಉಸ್ಕೂರಿನ ಮದ್ದೂರಮ್ಮ ಜಾತ್ರಾ ಮಹೋತ್ಸವ. ಶಕ್ತಿ ದೇವತೆ ಆಗಿರುವಂತಹ ಮದ್ದೂರಮ್ಮ ತಾಯಿಗೆ ತೇರುಗಳದ್ದೇ ಒಂದು ಕಿರೀಟಪ್ರಾಯವಾದಂತಹ ಕಾರ್ಯಕ್ರಮ. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ 16 ಹಳ್ಳಿಗಳಿಂದ 100 ವರ್ಷಗಳಿಂದ ನಡೆದುಕೊಂಡು ಬಂದಂತ ಈ ಪದ್ಧತಿ ಇಂದಿಗೂ ಕೂಡ ಅನುಸರಿಸುತ್ತಾರೆ. ಆದ್ರೆ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಬಂದಂತಹ ತೇರುಗಳು ನೆಲಕ್ಕೆ ಉರುಳಿದಂತದ್ದು, ಇದರಲ್ಲಿ 2 ಮೃತಪಟ್ಟಂತಹ ದಾರುಣ ಘಟನೆ ನಡೆಯಿತು. 8ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಇದರಲ್ಲಿ 3 ಸ್ಥಿತಿ ಗಂಭೀರವಾಗಿದೆ. ಆದ್ರೆ ಇವರಿಗೆ ಪರಿಹಾರವನ್ನ ನೀಡೋದಕ್ಕೆ ತಾಲೂಕು ಆಡಳಿತ ಮತ್ತು ಮುಜರಾಯಿ ಇಲಾಖೆ ಕೈ ಚೆಲ್ಲಿದೆ. ಇದು ಮಾನವ ನಿರ್ಮಿತ ತೇರುಗಳಾಗಿದೆ, ಹಾಗಾಗಿ ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳಿ ತಾಲೂಕು ದಂಡಾಧಿಕಾರಿಗಳಾದಂತಹ ಶಶಿಧರ್ ಮಾಡಾಳ್ರವರು ಗಾಯಾಳುಗಳನ್ನ ಭೇಟಿಯಾದ ನಂತರ ಮಾಧ್ಯಮದವರಿಗೆ ಮಾತನಾಡ್ತಾ ಈ ಒಂದು ವಿಷಯವನ್ನ ತಿಳಿಸಿದರು. ಇದು ಆಘಾತಕಾರಿ ವಿಷಯ. ಬರ ಸಿಡಿಲಿನಂತೆ ಗಾಯಾಳುಗಳಿಗೆ ಈ ಒಂದು ವಿಷಯ ಅರಗಿಸಿಕೊಳ್ಳಲು ಸಾಧ್ಯ ಆಗ್ತಾ ಇಲ್ಲ. ಪದೇ ಪದೇ ಮಾಧ್ಯಮದವರು ಕೂಡ ಈ ಗಾಯಾಳುಗಳಿಗೆ ಮತ್ತು ಮೃತಪಟ್ಟಂತಹ ಕುಟುಂಬಕ್ಕೆ ಪರಿಹಾರವನ್ನು ಏನಾದರೂ ಕೊಡಿಸೋದಕ್ಕೆ ಸರ್ವ ಪ್ರಯತ್ನ ನಡೆಸಿದ್ರು ಕೂಡ ತಹಸೀಲ್ದಾರರು ಹಾಗೆಯೇ ಆನೇಕಲ್ ಶಾಸಕರಾಗಿರುವಂತಹ ಶಿವಣ್ಣನವರ ಕಡೆಯಿಂದ ಆಗಲಿ ಅಥವಾ ಮುಜರಾಯಿ ಇಲಾಖೆಯಿಂದ ಯಾವುದೇ ರೀತಿಯಾದಂತಹ ನೆರವು ಕೊಡೋದಕ್ಕೆ ಬರೋದಿಲ್ಲ. ಮಾನವೀಯತೆಯ ಆಧಾರದ ಮೇಲೆ ಜಿಲ್ಲಾಧಿಕಾರಿಗಳು ಕೊಟ್ಟರೆ ನಾವು ಪರಿಹಾರವನ್ನ ಕೊಡ್ತೇವೆ ಅಂತೇಳಿ ಉತ್ತರವನ್ನ ನೀಡಿ ಕೈ ಚೆಲ್ಲಿದಂತ ಘಟನೆ ನಡೆದಿದೆ. ತಹಸೀಲ್ದಾರರು ಗಾಯಾಳುಗಳನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಏನೆಲ್ಲ ಮಾತನಾಡಿದ್ರು ಮತ್ತು ಇವರೊಟ್ಟಿಗೆ ಮದ್ದೂರಮ್ಮನ ಆಡಳಿತ ಮಂಡಳಿಯ ಸಮಿತಿ ಅಧ್ಯಕ್ಷರಾದಂತಹ ಪಾಪಣ್ಣ ಅವರು ಹಾಗೆ ಇನ್ನಿತರರು ಉಪಸ್ಥಿತರಿದ್ದರು. ಪಾಪಣ್ಣ ಅವರು ಸಮಿತಿಯಿಂದ ಏನು ಕೊಡೋದಕ್ಕೆ ಬರೋದಿಲ್ಲ, ವೈಯಕ್ತಿಕವಾಗಿ 50,000 ರೂಗಳನ್ನು ಕೊಡ್ತೇನೆ ಅಂತಷ್ಟೇ ಹೇಳಿದ್ರು. ಉಳಿದಂತಹವರು ಈ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣದ ಶಾಸಕರು ಒಂದಷ್ಟು ನೆರವು ಕೊಡ್ತೇನೆ ಅನ್ನುವಂತ ಭರವಸೆಯನ್ನು ನೀಡಿದ್ದಾರೆ ಅಂತೇಳಿ ಒಂದಷ್ಟು ಕಾರ್ಯಕರ್ತರು ತಿಳಿಸಿದರು. ಈ ಒಂದು ಭೇಟಿಯ ಸಂದರ್ಭದಲ್ಲಿ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಹಾಗೆ ಈ ಸಂದರ್ಭದಲ್ಲಿ ದಂಡಾಧಿಕಾರಿಗಳು ಏನ್ ಮಾತನಾಡಿದ್ರು, ಹಾಗೆಯೇ ಸಮಿತಿ ಅಧ್ಯಕ್ಷ ಏನ್ ಮಾತನಾಡಿದ್ರು, ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ಅಲ್ಲಿ ಪೆಟ್ಟು ಬಿದ್ಮೇಲೆ ಅವಾಗ ನಿಮ್ಮ ಜೊತೆನೇ ಇತ್ತು? ಹೌದು ಸರ್, ನಾನೇ ನಾವು 4 ಜನ ಇದ್ವಿ. ಅವರು 30 ವರ್ಷದಲ್ಲಿ ಅವರು ಬಿದ್ದೋದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಅದು ನಮ್ಮ ಶಾಸಕರು ಮಾತಾಡೋದು ಕೇಳಿದ್ದಕ್ಕೆ ಹಣ ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಟರೆ ನಾಳೆ ಬಂದು ನಾನು ನೋಡ್ತೀನಿ. ಅದು ನಾವು ಏನು ಹೇಳ್ತಾ ಇದ್ದೀರಿ?
ಹೌದು, ಇತಿಹಾಸದಲ್ಲೇ ಮೊದಲನೇ ಬಾರಿಗೆ 2 ತೇರುಗಳು ಧರೆಗೆ ಉರುಳಿದಂತಹ ಘಟನೆ ಇದೊಂದು ಸೂತಕದ ಛಾಯೆಯಾಗಿ ಮಾರ್ಪಟ್ಟಿದೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಉಸ್ಕೂರಿನ ಮದ್ದೂರಮ್ಮನ ಜಾತ್ರೆ ರಾಜ್ಯದಲ್ಲೇ ಎಲ್ಲೂ ಕೂಡ ಇಷ್ಟೊಂದು 16 ಹಳ್ಳಿಗಳಿಂದ ತೇರುಗಳನ್ನ ನಿರ್ಮಾಣ ಮಾಡಿಕೊಂಡು ದಾರಿಯಲ್ಲಿ ರಾಸುಗಳ ಸಹಾಯ ಮತ್ತು ಭಕ್ತಾದಿಗಳ ಸಹಾಯದಿಂದ ಎಳೆದು ತರ್ತಾರೆ. ಆದ್ರೆ ಈ ಬಾರಿ ಇದ್ದಕ್ಕಿದ್ದಂತೆ ಭಾರಿ ಗಾಳಿ ಮತ್ತು ಮಳೆ ಆಗಿದ್ದರಿಂದ ಆ ಒಂದು ಎತ್ತರಕ್ಕೆ ಇದ್ದಂತಹ 2 ತೇರುಗಳು ನೆಲಕ್ಕೆ ಉರುಳಿದವು. ಈ ಒಂದು ಸಂದರ್ಭದಲ್ಲಿ ದೊಡ್ಡ ನಾಗಮಂಗಲದ ತೇರು ಉರುಳಿದಾಗ ಯಾವುದೇ ಅನಾಹುತ ಆಗಲಿಲ್ಲ. ಆದ್ರೆ ರಾಯಸಂದ್ರ ತೇರು ಉರುಳಿದಾಗ ಆ ಒಂದು ಕೂಲಿ ಕಾರ್ಮಿಕರಾಗಿದ್ದಂಥವರು ಮತ್ತು ಅಲ್ಲಿ ಹೊಟ್ಟೆಪಾಡಿಗಾಗಿ ಅಂಗಡಿಗಳನ್ನ ಹಾಕೊಂಡಿದ್ದಂಥವರ ಪೈಕಿ ಜ್ಯೋತಿ ಹಾಗೆಯೇ ಲೋಹಿತ್ ಎನ್ನುವಂತಹ ಓರ್ವ ಟೆಕ್ಕಿ ಮೃತಪಟ್ಟಿದ್ದ. ಇನ್ನು 8ಕ್ಕೂ ಹೆಚ್ಚು ಜನಕ್ಕೂ ಗಂಭೀರವಾದಂತಹ ಗಾಯಗಳಾಗಿದೆ. ಈ ಸಂದರ್ಭದಲ್ಲಿ ಆ ಗಾಯಾಳುಗಳನ್ನ ಯಾರೂ ಕೂಡ ಮಾತನಾಡಿಸೋರು ಇಲ್ಲದೆ ಕೈ ಚೆಲ್ಲಿರುವಂತದ್ದು ಕರುಣಾಜನಕ ಸ್ಥಿತಿಯಾಗಿದೆ. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹಸ್ಬೆಂಡ್ ಏನ್ ಮಾಡ್ತಾ ಇದ್ದಾರೆ? ದೇವಸ್ಥಾನದಿಂದ ತಗೊಂಡೋಗಿ ನಿಲ್ಲಿಸಿದ್ರಲ್ಲ ಸರ್. ಮೇನ್ ಪ್ರಾಬ್ಲಮ್ ಅಂತಂದ್ರೆ 3 ಜನ ಹೆಣ್ಮಕ್ಳು, 2 ಹೆಣ್ಮಕ್ಳು ಆಟ ಓಡಿಸೋದು. ಘಟನೆ ಆದ್ಮೇಲೆ ನಾನು ಜಿಲ್ಲಾಧಿಕಾರಿಗಳಿಗೆಲ್ಲ ವಿವರಣೆಗಳನ್ನು ಕೊಟ್ಟಿದ್ದೀನಿ. ಯಾರ್ಯಾರಿಗೆ ಏನೇನು ಆಗಿದೆ, ಸರ್ಕಾರದಿಂದ ಏನು ವಿಶೇಷ ಅನುದಾನ ತಮಗೇನು ಪರಿಹಾರಕ್ಕೂ ಜಿಲ್ಲಾಧಿಕಾರಿಗಳ ಮುಖಾಂತರ ಪತ್ರ ಬಂದಿದ್ದೀವಿ. ಮೆಡಿಷನ್ ಎಲ್ಲ ಏನೇನಿದೆ ನಿಸರ್ಗದ ಮುಂದೆ ಯಾರೂ ಇಲ್ಲ. ಅದರಲ್ಲಿ 10 ಸಾವಿರಾರು ಜನದಲ್ಲಿ ನಿಮಗೆ ಭೇಟಾಗಿದೆ ಅಂದರೆ ಏನೋ ಒಂದು ಧೈರ್ಯದಿಂದ ಇರಿ. ನಮ್ಮವರೆಲ್ಲ ಈಗ ಇರ್ತಾರೆ, ಇನ್ಸ್ಪೆಕ್ಟರ್ ಅವರು ಇರ್ತಾರೆ, ಏನೇ ಕೋಆರ್ಡಿನೇಷನ್. ಆಮೇಲೆ ಆ ಜಾತ್ರೆಯ ಮುಖ್ಯಸ್ಥ ಇದ್ದಾರಲ್ಲ, ಅವ್ರಿಗೆ ಹೇಳಿದ್ದೀವಿ ಇಮಿಡಿಯೇಟ್ ಆಗಿ ನಿಮ್ಮ ಜೊತೆ ಎಲ್ಲ ಕೋಆರ್ಡಿನೇಷನ್ ಮಾಡಿಕೊಂಡು ಏನಾದರೂ ಫೈನಾನ್ಸಿಯಲ್ ಇತ್ತಂದ್ರೆ ಅವ್ರು ಹೆಲ್ಪ್ ಮಾಡೋಕ್ಕೆ ಹೇಳಿದ್ದೀವಿ. ಅವರು ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಶಾಸಕರು ಎಲ್ಲ ಅವ್ರಿಗೆ ಹೇಳಿದ್ದಾರೆ. ನಮ್ಮ ಸರ್ಕಾರದಿಂದ ಸ್ವಲ್ಪ ಹಣ ಬಿಡುಗಡೆಗಳು ಸ್ವಲ್ಪ ಕಮ್ಮಿ ಲೇಟ್ ಆಯಿತು. ಬ್ರೈನಲ್ಲಿ ಇಂಜುರೀಸ್ ಆಗಿದೆ ಸರ್. ಬ್ರೈನಲ್ಲಿ ಇಲ್ಲಿ ಒಂದು ಇಂಜುರಿ ಆಗಿದೆ, ಟೆಂಪೋರಲ್ಲಿ ಇಲ್ಲಿ ಒಂದು ಇಂಜುರಿ ಆಗಿದೆ, ಕೈ ಫ್ರ್ಯಾಕ್ಚರ್ ಆಗಿದೆ. ಅದಿವತ್ತು ಸರ್ಜರಿ ಮಾಡ್ತಿದ್ದಾರೆ. ಅದು ಬಿಟ್ಟು ಡಿಸೀಸ್ ಆಯಿತು ಸರ್. ದಿಸ್ ಇಸ್ ನಾಟ್ ಅಲೌಡ್, ಪ್ಲೀಸ್. ಓಕೆ, ಪ್ಲೀಸ್ ಡೋಂಟ್. ಈ ಮದ್ದೂರು ದೇವಸ್ಥಾನ ಜಾತ್ರೋತ್ಸವ ಅಂಗವಾಗಿ ಗ್ರಾಮದಲ್ಲಿ ರಥಗಳನ್ನು ಉತ್ಸವ ನಡೆಯುವ ಸಮಯದಲ್ಲಿ ಶನಿವಾರ 22ನೇ ತಾರೀಕು ಸಾಯಂಕಾಲ 5 ಗಂಟೆಗೆ 2 ತೇರುಗಳನ್ನು ಉರುಳಿ ಒಂದು 10-11 ಜನಗೆ ಗಾಯಗೊಂಡಿದ್ದಾರೆ. ಅದರಲ್ಲಿ 2 ಮೃತಪಟ್ಟಿದ್ದು, 8 ಜನ ಗಾಯಾಳುಗಳು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸೊ ಈ ಒಂದು ಇದರಲ್ಲಿ 13 ವರ್ಷದ ಮಗಳು ಚೈತ್ರಲಿಕಾ ಅನ್ನುವಳು ಸ್ವಲ್ಪ ಬಹಳ ಗಂಭೀರವಾಗಿ ಗಾಯಗೊಂಡಿದ್ದು, ಅವಳ ಬಲಗೈ ಹಾಗೂ ತಲೆಯ ಮೇಲೆ ಪೆಟ್ಟು ಜಾಸ್ತಿ ಬಿದ್ದಿದೆ. ಬಲಗೈಯಲ್ಲಿರುವ ಎಲ್ಲವೂ ಸಂಪೂರ್ಣವಾಗಿ ಕಟ್ಟಾಗಿದ್ದರಿಂದ ಸ್ವಲ್ಪ ಸ್ಥಿತಿ ಗಂಭೀರವಾಗಿದೆ. ಮೆದುಳಿನ ಮೇಲೇನೂ ಸಹ ಪೆಟ್ಟು ಬಿದ್ದಿದ್ದರಿಂದ ಅನ್ಕಾನ್ಷಿಯನ್ಸಿಯಲ್ಲಿ ಕನಿಷ್ಠ 3 ದಿವಸ ಆಯಿತು, ಇನ್ನೂ ಅನ್ಕಾನ್ಷಿಯನ್ಸಿ ಹೋಗಿದ್ದಾರೆ. ಡಾಕ್ಟರ್ ಜೊತೆ ನಾವು ಸಮಾಲೋಚನೆ ಮಾಡಿದಾಗ ಅವರು ಮೊದಲನೆಯದಾಗಿ ಕೈ ಆಪ್ರೇಷನನ್ನು ಮಾಡಬೇಕು, ಅದಾದ ನಂತರ ಅಬ್ಸರ್ವೇಷನಲ್ಲಿಟ್ಟು ಮೆದುಳಿನ ಚಿಕಿತ್ಸೆಯನ್ನು ನೆಕ್ಸ್ಟ್ ಪ್ರಾರಂಭ ಮಾಡಬೇಕಂತ ಹೇಳಿದ್ವಿ. ಸೊ ಅವರ ಕುಟುಂಬದ ತಾಯಿ ತಂದೆ ಅವ್ರ ಜೊತೆನೂ ಚರ್ಚೆ ಮಾಡಿದ್ದೀವಿ. ಸೊ ಈ ಘಟನೆ ಒಂದು ಸಾಂಪ್ರದಾಯಿಕ ಸಮಯದಲ್ಲಿ ಆಕಸ್ಮಿಕವಾಗಿ ಆಗಿದ್ದಿದೆ. ಸೊ ಇದರ ಹೊಣೆಗಾರಿಕೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಹಾಗೂ ಸಂಬಂಧಪಟ್ಟ ಜಾತ್ರೋತ್ಸವಗಳ ಮೇಲೆ ಕ್ರಮ ಕೈಗೊಳ್ಳು ಜಿಲ್ಲಾಧಿಕಾರಿಗಳು ಈಗಾಗಲೇ ಸೂಚನೆ ನೀಡಿದ್ದಾರೆ. ಸೊ ಇದರ ಬಗ್ಗೆ ನಾವು ತೇರುಗಳನ್ನು ಫಿಟ್ನೆಸ್ ಬಗ್ಗೆ PWD ಇಲಾಖೆಯಿಂದ ಏನೇನು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಆ ಸರ್ಟಿಫಿಕೇಟ್ಗಳನ್ನೆಲ್ಲ ತರಿಸ್ತಾ ಇದ್ದೀವಿ. ಸೊ ಆ ರೀತಿಯಾಗಿ ಕಾನೂನು ಪ್ರಕಾರ ಮುಂದೆ ಕ್ರಮ ಕೈಗೊಳ್ಳುವಂಥ ಒಂದು ನಿಟ್ಟು ಜಿಲ್ಲಾಧಿಕಾರಿಗಳ ನಿರ್ದೇಶನ ನೀಡಿದೆ. ಗಾಯಾಳುಗಳ ಚಿಕಿತ್ಸೆ ಸರ್ ಸರ್, ಈಗ ಚಿಕಿತ್ಸೆಗಾಗಿ NDRF ಹಾಗೂ SDRF ಅನುದಾನದಲ್ಲಿ ನೈಸರ್ಗಿಕ ವಿಕೋಪ ಇದ್ದರೆ ನಾವು ಇಮಿಡಿಯೇಟಾಗಿ ತುರ್ತಾಗಿ ನೀಡಲು ಅವಕಾಶ ಇತ್ತು. ಈ ರೀತಿ ಘಟನೆ ಆಗಿದ್ದರಿಂದ ಇದೊಂದು ಮ್ಯಾನ್ ಮೇಡ್ ಅಂತ ಇದು ಆಗುತ್ತೆ. ಸೊ ಇದರಲ್ಲಿ NDRF ಹಾಗೂ SDRF ಅಲ್ಲಿ ಅನುದಾನ ಇಲ್ಲ. ಬಟ್ ಜಿಲ್ಲಾಧಿಕಾರಿಗಳ ಮುಖಾಂತರ ಇಂಥ ಒಂದು ಘಟನೆಗೆ ವಿಶೇಷ ಅನುದಾನ ನೀಡಲು ನಾವು ಶನಿವಾರ ದಿವಸನೇ ಇದು ಮಾಡಿದ್ದೀವಿ. ಸೊ ಇವತ್ತು ಮಧ್ಯಾಹ್ನ 3 ಅಥವಾ 4 ಗಂಟೆಗೆ ಜಿಲ್ಲಾಧಿಕಾರಿಗಳು ಸಭೆ ಕರೆದಿದ್ದಾರೆ. ಅದು ಬಂದ ತಕ್ಷಣವೇ ಸೊ ಯಾರ್ಯಾರಿಗೆ ಅನಾರೋಗ್ಯದಲ್ಲಿದ್ದಾರೆ ಹಾಸ್ಪಿಟಲ್ ಬಿಲ್ ಅಲ್ಲಿ
ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳೋದು. ಹಾಗೂ ಜಾತ್ರಾ ಕಮಿಟಿ ಅದವರೂ ಇದರಲ್ಲಿ ಅವರು ಕೆಲವೊಂದು ಬಡ ಕುಟುಂಬಗಳು ಇರೋದರಿಂದ ಸ್ವಲ್ಪ ಹಾಸ್ಪಿಟಲ್ ಫೀಯನ್ನು ಭರಣೆ ಮಾಡಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ. ಸೊ ಅದನ್ನು ಪ್ರೊಸೆಸ್ ಆಗಿ ಮಾಡಿ. ಸೊ ಘಟನೆ ದಿವಸ ನಾನು ಅಲ್ಲಿ ಮಧ್ಯಾಹ್ನ 3 ಗಂಟೆಯವರೆಗೂ ದೇವಸ್ಥಾನದಂತಲೇ ಇದ್ದೆ. ನಾನು 3 ಗಂಟೆ ನಂತರ ನಾನು ಬೇರೆ ಕೆಲಸದಲ್ಲಿ ಇದು ಆಗಿದ್ದರಿಂದ ಅಲ್ಲಿ ನಮ್ಮ ತಾಲೂಕಿನ ಉಪತಹಶೀಲ್ದಾರ್ ಅವರು, ಕಂದಾಯ ನಿರೀಕ್ಷಕರು, ಆಗ ಹುಬ್ಬಳ್ಳಿಯ ಗ್ರಾಮ ಆಡಳಿತಾಧಿಕಾರಿಗಳು ಅಲ್ಲೇ ಇದ್ದರು. ಘಟನೆ ಆದಮೇಲೆ DYSP ಮೋಹನ್ ಸರ್ ಅವ್ರ ಜೊತೆ ಎಲ್ಲ ಕೈಗೊಂಡು ನಮ್ಮವರೆಲ್ಲ ಕೆಲಸ ನಿರ್ವಹಿಸಿದ್ದಾರೆ. ಆಮೇಲೆ ಆ ಘಟನೆ ಆದ ತಕ್ಷಣ ಯಾರ್ಯಾರಿಗೆ ಗಾಯಾಳುಗಳಿದ್ದಾರೆ ಅವರು ವೈಯಕ್ತಿಕವಾಗಿ ಅವರ ಹಾಸ್ಪಿಟಲ್ಗಳಿಗೆ ಹೋಗಿಬಿಟ್ರು. ಯಾರಿಗೇನಾಗಿದೆ ಅಂತ ಗೊತ್ತಿಲ್ಲ. ಸೊ ಎಲ್ಲರೂ ಹಾಸ್ಪಿಟ್ಲಿಗೆ ಹೋದ್ಮೇಲೆ ನಿನ್ನೆನೇ ಎಲ್ಲರೂ ಯಾವ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅನ್ನೋದು ನಮಗೆಲ್ಲ ಮಾಹಿತಿ, ಪೊಲೀಸ್ ಇಲಾಖೆ ನಾವು ಸೇರಿ ಮಾಹಿತಿ ತೊಗೊಂಡಿದ್ದೀವಿ. ಆಮೇಲೆ ಇವತ್ತು ಈ ಮಗುವಿನ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋದು ನಾನೇ ಮಾತಾಡಿದ್ದೀನಿ ಖುದ್ದಾಗಿ ನಮ್ಮ DHO ಅವ್ರ ಜೊತೆ. ಅವರು ಕಡು ಬಡವರು ಇರೋದರಿಂದ ಇಂಥ ಪ್ರೈವೇಟ್ ಹಾಸ್ಪಿಟಲಲ್ಲಿ ಅದನ್ನು ಭರಣೆ ಮಾಡೋದು ಅವರಿಗೆ ಅನಾನುಕೂಲ ಆಗುತ್ತೆ. ಇದಕ್ಕೆ ಏನಾದರೂ ಒಂದು ಸಹಾಯ ಮಾಡಬೇಕಂದಾರೆ. ಸೊ ನಾವು ಎಲ್ಲ DHO ಅವರು ರೆಡಿ ಇದ್ದರು. ಬಟ್ ಡಾಕ್ಟ್ರ್ ಹೇಳೋ ಪ್ರಕಾರ ಈ ಹಂತದಲ್ಲಿ ಅವಳಿಗೆ ಶಿಫ್ಟ್ ಮಾಡಬೇಕಾದ್ರೆ ಕೆಲವೊಂದು ಆಮ್ಲಜನಕ ಇರೋಂಥ ವೆಂಟಿಲೇಟರ್ಗಳನ್ನು ಇರಬೇಕಾಗ್ತದೆ. ಶಿಫ್ಟ್ ಮಾಡೋ ಟೈಮಲ್ಲಿ ಏನಾದರೂ ಅನಾಹುತ ಆದರೆ ಅದು ನಿಮ್ಮ ರೆಸ್ಪಾನ್ಸಿಬಲ್ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ಅವರು ಪೇರೆಂಟ್ಸ್ ಜೊತೆನೂ ಮಾತಾಡಿದ್ದೀವಿ. ಅವರು ಇಲ್ಲ, ನಾವು ಇದೇ ಹಾಸ್ಪಿಟಲಲ್ಲಿ ಆರೋಗ್ಯವನ್ನು ಇಲ್ಲೇ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ಕಾರಣಕ್ಕಾಗಿ ವಿಕ್ಟೋರಿಯಾ ಹಾಸ್ಪಿಟಲ್ ಶಿಫ್ಟ್ ಮಾಡೋಕ್ಕಾಗಿಲ್ಲ. ತಾಲೂಕು ಆಡಳಿತದ ಎಲ್ಲ ಸಿಬ್ಬಂದಿಗಳು ಎಲ್ಲ ಹಾಸ್ಪಿಟಲ್ಗಳಲ್ಲಿ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ನಿನ್ನೆಯಿಂದನೇ ಎಲ್ಲರೂ ವಿಸಿಟ್ ಮಾಡಿದ್ದಾರೆ. ಎಲ್ಲೆಲ್ಲಿ 8 ಜನ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಅಡ್ಮಿಟ್ ಆಗಿದ್ದಾರೆ ಆ ಪೇಷಂಟ್ಗಳನ್ನೆಲ್ಲ ಸಂಪರ್ಕದಲ್ಲಿ ಇದ್ದಾವೆ. ಗಾಯಾಳುಗಳಿದಾರಲ್ಲ ಸರ್, ಅವ್ರಿಗೆಲ್ಲ ವೆಚ್ಚ ಯಾರು ಬೇಕಾಗಿಲ್ಲ ಸರ್? ಈಗ ಹೇಳಿದ್ನಲ್ಲ, NDRF SDRF ಅಲ್ಲಿ ಬರಲಿಲ್ಲ ಅಂದರೆ ಇದು ರಾಜ್ಯ ಸರ್ಕಾರದಿಂದ ವಿಶೇಷ ಅನುದಾನದಲ್ಲಿ ಬರಬೇಕು. ಜಿಲ್ಲಾಧಿಕಾರಿಗಳನ್ನು ಅದನ್ನು ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಂದ ತಕ್ಷಣವೇ ಅವ್ರಿಗೆ ನಾವು ಪೇ ಮಾಡ್ತೀವಿ. ಮೃತಪಟ್ಟವ್ರಿಗೂ ಅದೇ ವಿಶೇಷ ಇದನ್ನೇ ಅಂತ. ಈಗ NDRF SDRF ಅಂದರೆ ಕಾನೂನು ಇರೋದಲ್ಲ. ಸೊ ಅದ್ರ ಮೇಲೆ ಅದು ಈಗ ಕಾನೂನು ಕ್ರಮ ತಗೊಳ್ಳೋಕೆ ಹೇಳಿದ್ದಾರೆ. ರಿಪೋರ್ಟ್ ಯಾರು ಕೊಟ್ಟರು, ಅದು ಸಮಿತಿಯವ್ರು ಕೊಟ್ರ, PWDದವ್ರು ಕೊಟ್ರ, ಏನಿದೆ ಪರ್ಮಿಷನ್ ಯಾರ ಕಡೆಯಿಂದ ತೊಗೊಂಡಿದ್ದಾರೆ, ಅವೆಲ್ಲ ವಿಚಾರಣೆ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಈ ಒಂದು ಗಾಯಾಳುಗಳಿಗೆ ಯಾವುದೇ ರೀತಿಯಾದಂತಹ ಸ್ಪಂದನೆಯನ್ನ ರಾಜ್ಯ ಸರ್ಕಾರ ಸ್ಪಂದಿಸ್ತಿಲ್ಲ ಅಥವಾ ಮುಜರಾಯಿ ಇಲಾಖೆ, ಸ್ಥಳೀಯ ಶಾಸಕರು ಯಾರು ಕೂಡ ಸ್ಪಂದಿಸದೇ ಇರತಕ್ಕಂಥದ್ದು ಒಂದು ಶೋಚನೀಯ ವಿಚಾರವಾಗಿದೆ. ಇದು ಆ ಗಾಯಾಳುಗಳ ಕುಟುಂಬಗಳಿಗೆ ಬರ ಸಿಡಿಲಿನಂತೆ ಬಡಿದಿದೆ. ಆ ಎಲ್ಲ ದೃಶ್ಯಗಳು ನೋಡ್ತಾ ಈ ಸಂದರ್ಭದಲ್ಲಿ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ಈ ಕಾನೂನು ವ್ಯಾಪ್ತಿಯಲ್ಲಿ ನೋಡೋಕೆ ಹೋದಾಗ ಯಾವುದು ಕೂಡ ಆಗೋದಿಲ್ಲ. ಇವತ್ತು ನಾವು ಯಾಕಂತ ಹೇಳಿದ್ರೆ ಯಾರದೇ ಆದರೂ ಕೂಡ ನಮಗೂ ಈಗ ಯಾರದೇ ಮನೆಯಲ್ಲಿ ಅನಾಹುತ ಆದರೂ ಕೂಡ ಅದು ನಮಗೋಗಿದ್ದಂಗೆ. ನಾವು ಮಾನ್ಯತೆ ದೃಷ್ಟಿಯಿಂದ ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗ್ತದೋ ಸಮಿತಿ ಕಡೆಯಿಂದ ನಾನು ವೈಯಕ್ತಿಕವಾಗಿ ನಾನು ಅವ್ರಿಗೆ ಅವ್ರ ಜೊತೆಯಲ್ಲಿ ಅನ್ನೋದು ನಮ್ಮ ಜವಾಬ್ದಾರಿ. ಈಗ ಘಟನೆ ನಡೆದೋಗಿದೆ. ಘಟನೆ ಯಾರು ಕೂಡ ಬೇಕಂತ ಆಗಿಲ್ಲ. ಮಗು ಕೂಡ ಬೇಕಂತ ಬಂದಿಲ್ಲ, ತೇರು ಕೂಡ ಬೇಕಂತ ಬಿದ್ದಿಲ್ಲ. ಗಾಳಿ ಬಂತು, ಮಳೆ ಬಂತು, ಬಿದ್ದಾಗ ಸಾವಿರಾರು ಜನ ಇದ್ದಾಗ ಆ ಮಗುಗೆ ಆ ಥರ ಆಗಿದೆ. ಆ ವಿಚಾರವಾಗಿ ಅವ್ರ ಜೊತೆಲಿ ಈಗ ಟ್ರೀಟ್ಮೆಂಟ್ಗಾದರೂ ನಾವು ಸಹಾಯ ಮಾಡಬೇಕಲ್ವಾ. ನಾ ಮಾನ್ಯತೆ ದೃಷ್ಟಿಯಿಂದ ನಾನು ಇದು ಮಾಡ್ತಾಯಿದ್ದೀನಿ. ವೈಯಕ್ತಿಕವಾಗಿ ನಾನು ಕೂಡ ಅವ್ರಿಗೆ 50,000 ರೂಪಾಯಿ ಕೊಡೋದಕ್ಕೆ ನಾನು ಇದು ಮಾಡ್ತಾಯಿದ್ದೀನಿ. ಏನಿಲ್ಲ, ಯಾಕಂತ ಹೇಳಿದ್ರೆ ಸಹಜವಾಗಿ ಟ್ರೀಟ್ಮೆಂಟ್ ನಡೀಬೇಕು. ಈಗ ಏನಾಗ್ತದೆ, ಈಗ ಸರ್ಕಾರಕ್ಕೂ ಕೂಡ ನಾವು ಮನವಿ ಮಾಡ್ಬೋದು. ನಾವು ಆ್ಯಕ್ಚುಲಿ ಈಗ ಅವ್ರ ಜೊತೆ ನಾವು ನಿಲ್ಬೇಕು. ಈಗ ಸರ್ಕಾರದಲ್ಲಿ ಎಲ್ಲ ಕೂಡ ಕಾನೂನು ರೀತಿಯಲ್ಲಿ ನಡೀಬೇಕಾಗಿರೋ ಪ್ರಕ್ರಿಯೆ ಇರೋದ್ರಿಂದ ಅವರು ಸಹಜ ತಹಸೀಲ್ದಾರ್ ಹೇಳಿದ್ದಾರೆ. ನಾನು ಯಾಕಂತ ಹೇಳಿದ್ರೆ ನಾನು ವೈಯಕ್ತಿಕ ನಾವು ಏನು ಮಾಡೋಕ್ಕೆ ಸಾಧ್ಯ ಆಗ್ತದೋ ಅದನ್ನು ನಾನು ಮಾಡಲಿಕ್ಕೆ ಅವ್ರ ಜೊತೆ ಇರ್ತೀನಿ. ಅದು ಕೂಡ ವೆಚ್ಚ ಬರ್ಸುತ್ತಾ? ಆಡಳಿತ ಮಂಡಳಿನಲ್ಲಿ ಕೊಡೋಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಅಭಿವೃದ್ಧಿ ಸಮಿತಿನಲ್ಲಿ ಅಭಿವೃದ್ಧಿಗೆ ಮಾತ್ರ ಸಮಿತಿ ಇರೋದು. ಆಡಳಿತ ಮಂಡಳಿದ ಮ್ಯಾನೇಜ್ಮೆಂಟ್ ಕಮಿಟಿ ಅಲ್ಲ, ಅಭಿವೃದ್ಧಿ ಸಮಿತಿ. ನಾವು ಡೆವಲಪ್ಮೆಂಟ್ಗೆ ಅಷ್ಟೇ ಸೀಮಿತವಾಗಿರೋ ಕಮಿಟಿ. ಯಾಕಂತ ಹೇಳಿದ್ರೆ ಆ ಕಮಿಟಿನ ದುಡ್ಡನ್ನ ಅದನ್ನು ಬರ್ಸೋಕ್ಕಾಗೋದಿಲ್ಲ. ಮುಜರಾಯಿ ಇಲಾಖೆ ಪತ್ರ ಬರೆದು ಏನಾದರೂ ಮಾಡಿ? ನಾವು ಮುಜರಾಯಿ ಇಲಾಖೆ ಪತ್ರ ಬರೆದಿದ್ದೀರಿ. ಮುಜರಾಯಿ ಇಲಾಖೆಗೆ ಹೇಳ್ಬಿಟ್ಟು, ತಹಸೀಲ್ದಾರ್ಗೆ ಹೇಳ್ಬಿಟ್ಟು, DC ಅವರಿಂದ ಇದು ಸ್ಪೆಷಲ್ ಕೇಸ್ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಅನಾಹುತ ಆಗಿಬಿಟ್ಟಾಗ ಈಗ ಸರ್ಕಾರದಲ್ಲಿ ಸ್ಪೆಷಲ್ ಕೇಸ್ ಅಂತ ಪರಿಗಣಿಸಬೇಕು ಇವೆಲ್ಲನೂ ಕಾನೂನು. ನೀವು ಆಡಳಿತ ಮಂಡಳಿ ಈಗ ಎಷ್ಟಡಿ ಕಟ್ಟಬೇಕು, ಏನು ಸರ್ಟಿಫೈ ಮಾಡಬೇಕಾಗಿರೋದು. ನಾವು ಕೂಡ ಪ್ರಿಕಾಷನ್ ಆಗಿ ಪೂರ್ವಭಾವಿ ಸಭೆ ಮಾಡಿ ಅವರಿಗೆ ಸೇಫ್ಟಿ ಅಂತ ನೋಡಬೇಕಾದ್ರೆ ನೀವು ವಿಡಿಯೋ ಇದನ್ನು ತೊಗೊಂಡು ನೋಡಿ. ನೀವು ಪೂರ್ವಭಾವಿ ಸಭೆ ಸಿದ್ಧತೆಗಳು ಮಾಡಿದಾಗ ನಮಗೆ ನೀವು ತೇರು ಬರೋದು ಇಂಪಾರ್ಟೆಂಟ್ ಅಲ್ಲ. ಅದಕ್ಕೆ ಎಲ್ಲರೂ ಕೂಡ ಸೇಫ್ಟಿಯಾಗಿ ಬರಬೇಕು. ಸೇಫ್ಟಿ ಮೆಜರ್ಮೆಂಟ್ ಅಂತ ಹೇಳ್ಬಿಟ್ಟು ಇರೋದು. ಅದನ್ನೆಲ್ಲ ನಾವು ಹೇಳಿದ್ದೀರಿ ಅವರಿಗೆ, ಹೇಳಿಬಿಟ್ಟೇ ಮಾಡಿರೋದು. ಪರ್ಮಿಷನ್ ನಾವು ಕೊಡೋದಲ್ಲ, ಆಡಳಿತ ಮಂಡಳಿ ಕೊಡೋದಲ್ಲ. ಪರ್ಮಿಷನ್ ಇರ್ತಾರೆ, ಅದಕ್ಕೆ ರಿಸ್ಟ್ರಿಕ್ಟೆಡ್ ಏನಿಲ್ಲ. ಅದು ರಿಸ್ಟ್ರಿಕ್ಟೆಡ್ ತೊಗೊಬೇಕಾಗಿರೋದು ಜವಾಬ್ದಾರಿ ಇವರಿಗೆ. ಏನೋ PWD ಅವ್ರಿಗೆ ಏನು ಸರ್ಟಿಫೈ ಮಾಡ್ತಾರೆ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬರೋದು ಅವರಿಗೆ, ನಮಗಲ್ಲ. ಅದು ಕೂಡ ನಾವು ಕೂಡ ಏನಾಗ್ತದೆ, ನಮಗೆ ಮುಖ್ಯವಾಗಿ ಏನಪ್ಪ ಅಂತ ಹೇಳಿದ್ರೆ ಅವ್ರಿಗೆ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪೂರ್ವಭಾವಿ ಸಭೆ ಮಾಡಿ ಲಾಸ್ಟ್ ಇಯರ್ ಇಲೆಲ್ಲಿಗೆ ತೆರೆ ಬಿದ್ದೋಗಿರೋದ್ರಿಂದ 80 ಅಡಿ ಮಾಡಬೇಕಂತ ಹೇಳ್ಬಿಟ್ಟು ಆ ಗ್ರಾಮಸ್ಥರು ತೀರ್ಮಾನ ಮಾಡಿ ಲೆಟ್ರೆಲ್ಲ ಕೊಟ್ಟು DC ಅವರಿಗೆ ಮಾಡೋದ್ರಿಂದ ನಾವು ಕೂಡ ನೋಡಪ್ಪ ಈ ಥರ ನೀವು ಸರ್ಕಾರದ ಆದೇಶಗಳನ್ನ ಪಾಲನೆ ಮಾಡೋದು ಎಲ್ಲರದ್ದು ಕರ್ತವ್ಯ ಕೂಡ.
ಅದರಿಂದ ನೀವು ಕೂಡ ಯಾಕಂದರೆ ಬರಬೇಕಾದಾಗ ಜನರು ಪ್ರಾಣ ಆಗಲಿ ಏನು ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ ಅನಾಹುತ ಆಗೋದು ಕೂಡ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡ್ರೆ ನಾವು ಕೂಡ ಅವರಿಗೆ ಪೂರ್ವಭಾವಿ ಸಭೆ ಮಾಡಿ 20 ದಿವಸ ಮುಂಚಿಂದ ಹೇಳಿದ್ದೀರಿ, ನಾವು ಹೇಳಿ ಮಾಡಿದ್ದು. ಬಟ್ ಈ ಥರ ಆಗಬಾರ್ದಾಗಿತ್ತು. ಆಗಿರೋದು ಘಟನೆಗೆ ನಾವು ಕೂಡ ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಅದೇ ರೀತಿಯಲ್ಲಿ ಜಾತ್ರೆಗೆ ಹೋಗಿದೆ ಸರ್, ಏನಾಗಿದೆ ಅಂತ ಗೊತ್ತಿಲ್ಲ. ಟೋಟಲಿ 5 ಮೆಂಬರ್ಸ್ ಅವ್ರ ಫ್ಯಾಮಿಲಿಯಲ್ಲಿದ್ದಾರೆ. ಡೈರೆಕ್ಟಾಗಿ ಆ ತೇರು ಡೈರೆಕ್ಟಾಗಿ ಆಟೋ ಮೇಲೆ ಬಿದ್ದಿದೆ. ಅವರು ಆಟೋ ಡ್ರೈವರ್. ಅವ್ರ ಹತ್ರ ಹೇಳ್ಕೊಬೇಕು ಅಂದರೆ ದಿನದ ಖರ್ಚಿಗೆ ಮಟ್ಟ ಅವ್ರ ಫ್ಯಾಮಿಲಿ ನಡೆಸುವಂಥ ಸಂದರ್ಭ ಮಾತ್ರ ಇರುವಂಥ ಪರಿಸ್ಥಿತಿ ಆವಾಗ ಆ ಪರಿಸ್ಥಿತಿಗೆ ತಕ್ಕನಾಗೆ ಏನು ಮಾಡಬೇಕು ಅಂತ ಗೊತ್ತಾಗಲೇ ತಂದು ಕಾವೇರಿ ಹಾಸ್ಪಿಟ್ಲಿಗೆ ಹಾಕೊಂಡಿದ್ದಾರೆ. ಈಗ ಹೆಡ್ ಇಂಜುರಿ ಆಗಿದೆ, ಸಿವಿಯರ್ ಹೆಡ್ ಇಂಜುರಿ ಆಗಿದೆ. ಒಂದು ಅವ್ರ ಡಾಕ್ಟ್ರ್ ಹೇಳೋ ಪ್ರಕಾರ 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, ಪ್ರಜ್ಞೆ ಬರೋದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೆಕೆಂಡ್ ಬಂದ್ಬಿಟ್ಟು ಏನಿದೆ ಈ ಬೋನು 3 ಮೂಳೆ, ಕೈನು 3 ಮೂಳೆ ಕಟ್ಟಾಗಿದೆ. ಆ 3 ಮೂಳೆ ಆಪರೇಷನ್ ಮಾಡೋದಕ್ಕೆ 4 ರಿಂದ 5 ಲಕ್ಷ ಖರ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೊಗೊಂಡೋದ್ನಂದರೆ ಅವರು ರೆಡಿ ಮಾಡಿ ಆಪರೇಷನ್ ಮಾಡಿ ಆ ಮಗುನ ವಾಪಸ್ ತರ್ತಾರೆ ಅನ್ನೋದೇ ಡೌಟು. ಈಗ ಇಲ್ಲಿ ನಮಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಿದೆ. ವೆಂಟಿಲೇಟರ್ ಇಟ್ಕೊಂಡಿದ್ದಾರೆ ಪಾಪುನ. ಒಂದು ದಿನದ ಚಾರ್ಜಸ್ಸು 1.25 ಲಕ್ಷ ಆಗಿದೆ ಇಲ್ಲಿ ತನಕ ಸಹ. 1.25 ಲಕ್ಷ. ಈಗ ಯಾರು ಪೇ ಮಾಡ್ತಾರೆ? ಅವ್ರು ಹೇಳೋ ಲೆಕ್ಕ, ಡಾಕ್ಟ್ರ್ ಹೇಳೋ ಪ್ರಕಾರ 20 ರಿಂದ 1 ತಿಂಗಳು ಬರೀ ವೆಂಟಿಲೇಟರ್ಲೇ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ಯಾರು ರೆಸ್ಪಾನ್ಸಿಬಲ್? ಗೌರ್ಮೆಂಟ್ ತಗೊಂತಾರ, ಇಲ್ಲ ಸಮಿತಿಯವ್ರು ತಗೊಂತಾರೆ, ಇಲ್ಲ ಗ್ರಾಮಸ್ಥರು ತಗೊಂತಾರ, ನಮಗೆ ಗೊತ್ತಿಲ್ಲ ಸರ್. ಈಗ ಯಾರಾದರೂ ತಗೊಳ್ಳೇಬೇಕು ಸರ್, ದಯವಿಟ್ಟು ತಗೊಳ್ಳೇಬೇಕು. ಯಾಕಂದ್ರೆ ಈಗ ಯಾರು ಮಾಡಿದ್ರು ಸರ್, ಯಾರು ಕಟ್ಟಕ್ಕೆ ಹೇಳಿದ್ರು, ಇನ್ನೂ ರೆಡಿ ಕಟ್ಟಿ ಅಂತ ಯಾರು ಹೇಳಿದ್ರು ಸರ್? ಇಲ್ಲ ಗ್ರಾಮಸ್ಥರು ಇಲ್ಲ ಸರ್ಕಾರ, ಇವರಿಬ್ಬರಲ್ಲಿ ಯಾರಾದರೂ ತಗೊಳ್ಳೇಬೇಕು ಸರ್. ಪರ್ಮಿಷನ್ ಕೊಟ್ಟಿದ್ದಾರೆ 200 ಅಡಿ ಕಟ್ಟಿದ್ದಕ್ಕೆ, ನಮಗಂತೂ ಗೊತ್ತಿಲ್ಲ. ನಮ್ಮ ಡಿಮ್ಯಾಂಡ್ ಏನಿಲ್ಲ ಸರ್, ಹಾಸ್ಪಿಟಲ್ ಏನು ಖರ್ಚಿದೆ ನೋಡ್ಕೊಳ್ಳಿ, ನಮಗೂ ವಾಪಸ್ ತರಿಸ್ಕೊಳ್ಳಿ, ಅಷ್ಟೇ ನಮ್ಮ ಡಿಮ್ಯಾಂಡು. ನಮ್ಗೆ 1 ರೂಪಾಯಿ ಬೇಕಾಗಿಲ್ಲ ಸರ್, ನಮ್ಗೆ 1 ರೂಪಾಯಿ ಬೇಕಾಗಿಲ್ಲ. ಚಿಕಿತ್ಸೆ ಕೊಡಿಸ್ಕೊಡಿ, ಚಿಕಿತ್ಸೆ ನಮಗೆ ಕೊಡಿಸ್ಕೊ. ನಮ್ಮ ಫ್ರೆಂಡು ಮಗಳವಳು ಆಟೋ ಓಡಿಸ್ತಾರೆ ಅವರು ಅಪ್ಪ. ಅವ್ರಿಗೆ ಆಟೋ ಓಡಿಸಿದ್ರೆ ಜೀವನ, ಇಲ್ಲದ್ರೆ ಅವ್ರಿಗೆ ಜೀವನ ನಡೆಯೋದು ಕಷ್ಟ. ನನಗೆ ಕಾಲ್ ಮಾಡಿದರು, ಈ ಥರ ಕಾವೇರಿ ಹಾಸ್ಪಿಟ್ಲಿಗೆ ಬರ್ತಾಯಿದ್ರು ಒಣ ಎತ್ಕೊಂಡು ಅಂತ. ತಕ್ಷಣ ಬಂದು ಇಲ್ಲ ಕಾವೇರಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಸಿದ್ವಿ. ನಾನು ನಮ್ಮ ಫ್ರೆಂಡ್ ಮಹೇಶು, ಶೋಭನ್, ಮಂಜಣ್ಣ ಎಲ್ಲ ಸೇರಿ ಮಾಡಿಸಿದ್ವಿ. ಮಾಡಿಸಿದ ತಕ್ಷಣ ಟ್ರೀಟ್ಮೆಂಟಿಗೆ ಅವ್ರಿಗೆ ತುಂಬ ಕಷ್ಟ ಆಯಿತು. ಶಿವಣ್ಣಗೆ ಕಾಲ್ ಮಾಡಿದ್ವಿ, MLA ಕಾಲ್ ಮಾಡಿದ್ವಿ, ಮತ್ತು ನಮ್ಮ MP ಗೂ ಕಾಲ್ ಮಾಡಿದ್ವಿ, ರೆಸ್ಪಾನ್ಸ್ ಮಾಡಲಿಲ್ಲ. ಲಾಸ್ಟಿಗೆ ನಮ್ಮ ಕೃಷ್ಣಪ್ಪ ಅವರು ಬೆಂಗಳೂರು ಸೌತ್ MP ನಮ್ಮ ಮಂಜುನಾಥ್ ಸರ್ ಏನು ಮಾತನಾಡಲಿಲ್ಲ, ಹಂಗೆ ಅಂದ್ಬಿಟ್ಟು ಅವ್ರು ಇಟ್ಬಿಟ್ರು. MP ನಮ್ಮ ಮಂಜುನಾಥ್ ಗೌಡ್ರು ಏನು ಅವರು ರೆಸ್ಪಾನ್ಸ್ ಕೊಡಲಿಲ್ಲ. ಅರ್ಧ ಗಂಟೆ ಫೋನ್ ಮಾಡ್ತೀನಿ ಅಂತೇಳಿ ಮಾಡಲಿಲ್ಲ. ಅವರು ಮಾಡಲಿಲ್ಲ. ನಾವು ಕಾದ್ವಿ ಮಾಡ್ತಾರೆ ಅಂತ ಮಾಡಲಿಲ್ಲ. ಲಾಸ್ಟಿಗೆ ಕೃಷ್ಣಪ್ಪ ಸರ್ಗೆ ಕಾಲ್ ಮಾಡಿದ್ದು, ನಾನೇ ಮಾಡಿದ್ದು. ಅವರು 5 ನಿಮಿಷ ಅಂದ್ಬಿಟ್ಟು ಇಲ್ಲಿರೋ ಚೀಫ್ ಇವ್ರಿಗೆ ಫೋನ್ ಮಾಡಿ ಏನಿದೆ ಅದು ಟ್ರೀಟ್ಮೆಂಟ್ ಕೊಡಿ, ಎಲ್ಲ ನಾನು ಬಂದು ಇದು ಮಾಡ್ತೀನಿ ಅಂತ ನಮ್ಮ MLA ಒಪ್ಕೊಂಡಿದ್ದಾರೆ. ಅವ್ರು ಇದು ಮಾಡಿದ್ಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ, ಈಗ ಮಾಡ್ತಾ ಇದ್ದಾರೆ ಸರ್. ಮಗು ಸ್ಥಿತಿ ಹೇಗಿದೆ? ಮಗು ಸ್ಥಿತಿ ಈಗ ಸ್ವಲ್ಪ ಬೆಟರು, ಇನ್ನೂ ಕೋಮಾದಲ್ಲಿದ್ದಾರೆ. ನಮ್ಮ MLA ಅವ್ರು ಫೋನ್ ಮಾಡಿ ಹೇಳಿದ್ಮೇಲೆ ಅವರು ಈಗ ಚುರುಕಾಗಿ ಎಲ್ಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಸರ್. MLA ಕೃಷ್ಣಪ್ಪ ಅವರೇ ಸರ್ ಇದಕ್ಕೆ ನಮಗೆ ಚುರುಕು ಮಾಡಿ ಸ್ವಲ್ಪ. ಒಟ್ಟಿನಲ್ಲಿ ಉಸ್ಕೂರಿನ ಇತಿಹಾಸದಲ್ಲೇ ಈ ಬಾರಿ 2 ಸಾವುಗಳಾಗಿದೆ. ಹಿಂದೆಂದೂ ಕೂಡ ತೇರುಗಳು ಬಿದ್ದಿದ್ದವು, ಆದ್ರೆ ಯಾವುದೇ ಸಾವು ನೋವು ಉಂಟಾಗಿರಲಿಲ್ಲ. ಈ ಬಾರಿ ಈ ರೀತಿಯಾದಂತ ಅನಾಹುತ ನಡೆದಿದೆ. ಒಂದಷ್ಟು ಮಾನವೀಯತೆಯನ್ನ ಆಡಳಿತ ಮಂಡಳಿಯೋ ಅಥವಾ ಸರ್ಕಾರ ಮಾನವೀಯತೆಯನ್ನ ತೋರಿಸಬಹುದಿತ್ತು. ಭಾರಿ ಗಾಳಿ ಮತ್ತು ಮಳೆಯಾಗಿದ್ದರಿಂದಲೇ ತೇರುಗಳು ಬಿದ್ದಿವೆ ಎನ್ನುವಂತ ಸತ್ಯವನ್ನ ಅರಿತಿದ್ದರೂ ಕೂಡ ಸ್ಪಂದಿಸದೆ ಇರ್ತಕ್ಕಂಥದ್ದು ಇದೊಂದು ವಿಷಾದನೀಯವೇ ಸರಿ. ಇನ್ನು ಮುಂದಾದ್ರೂ ಕೂಡ ಈ ಒಂದು ಸುದ್ದಿಯ ನಂತರ ತಾಲೂಕು ಆಡಳಿತ ಅಥವಾ ಮುಜರಾಯಿ ಇಲಾಖೆ ಸ್ಪಂದಿಸುತ್ತಾ ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.